ಮಗ ಎಲ್ಲರಿಗೂ ರೋಹಿತ್ ಶರ್ಮಾ ಅವರು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಈ 3 ದಿನಗಳ ಹಿಂದೆ ಒಂದು ಚರ್ಚೆ ಕೂಡ ಇಲ್ಲಿ ನಡೆದಿತ್ತು. ರೋಹಿತ್ ಶರ್ಮಾ ಅವರನ್ನ ಟೆಸ್ಟ್ ಕ್ಯಾಪ್ಟನ್ಸಿಯಿಂದ ಹೊರಗುಳಿಸುವಂತ ಮಾತುಕತೆ ಆಗಿತ್ತು. ಬಟ್ ಇದಾದ ಬಳಿಕ ರೋಹಿತ್ ಅವರ ಇದೀಗ ನಾನೇ ಹೊರಗುಂತ ಡಿಸೈಡ್ ಮಾಡಿ ಈ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಬಟ್ ಇವರ ಒಂದು ರೆಕಾರ್ಡ್ ನೋಡ್ತಿದ್ರೆ ಟೆಸ್ಟ್ ಕ್ರಿಕೆಟ್ನಲ್ಲಿ 67 ಟೆಸ್ಟ್ ಪಂದ್ಯ ಆಡಿರುವ ರೋಹಿತ್ ಶರ್ಮಾ ಅವರು 4301 ರನ್ ಕಲೆ ಹಾಕಿದ್ದಾರೆ. 40.57 ಎವರೇಜ್ನಲ್ಲಿ ಇವರು ಬ್ಯಾಟ್ ಮಾಡಿದರು. ಬಟ್ ಅದೇ ಇಲ್ಲಿ 12 ಸೆಂಚುರಿ 18 ಹಾಫ್ ಸೆಂಚುರಿ ಇವರ ಬ್ಯಾಟ್ನಿಂದ ಬಂದಿದೆ. ಬಟ್ ಇವರು ಹೈಯೆಸ್ಟ್ ಸ್ಕೋರ್ 212 ಟೆಸ್ಟ್ನಲ್ಲಿ ಅಂದರೆ ಅದು ಸೌತ್ ಆಫ್ರಿಕಾ ವಿರುದ್ಧ ರಾಂಚಿಯಲ್ಲಿ ಅಕ್ಟೋಬರ್ 2019ರಲ್ಲಿ ಬಂದಿತ್ತು. ಬಟ್ ರೋಹಿತ್ ವಿದಾಯ ಹೇಳಿದ್ದು ನನಗೂ ಕೂಡ ಬೇಜಾರಾಯಿತು. ಯಾಕಂದರೆ ವೈಟ್ ಜರ್ಸಿಯಲ್ಲಿ ರೋಹಿತ್ ಶರ್ಮಾ ಅವರನ್ನ ನಾವು ನೋಡೋದಿಲ್ಲ. ಬಟ್ ಎಲ್ಲರಿಗೂ ಕೂಡ ಇದೀಗ ಅವರು ಥ್ಯಾಂಕ್ಸ್ ಫುಲ್ ಅಂತ ಒಂದು ಮೆಸೇಜ್ ಕೂಡ ಹಾಕಿದ್ರು. ಬಟ್ ಅದೇ ಥರ ರೋಹಿತ್ ಶರ್ಮಾ ಅವರ ಒಂದು 6 ಹಿಟ್ಟಿಂಗ್ ಐತಲ್ಲ ಅದು ಬೆಂಕಿ. ಬಟ್ ಈಗ ವಿದಾಯ ಹೇಳಿದ್ದಾರೆ. ಇದೀಗ ಒಬ್ಬ ಕ್ಯಾಪ್ಟನ್ಸಿನ ನಾವು ಕಳ್ಕೊಳ್ತೀವಿ ಅಂತ ನಮಗೂ ಕೂಡ ಬೇಜಾರಾಯಿತು. ಬಟ್ ನಾವು ಓಡಿ ಮಾತ್ರ ಆಡೋದಾಗಿ ಹೇಳಿದ್ದಾರೆ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ರೋಹಿತ್ ಶರ್ಮಾ ಅವರ ವಿದಾಯದ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.